ಶಿವಣ್ಣ ಅಂದ್ರೆ ನಮಗೆ ಫಸ್ಟ್ ನೆನಪಾಗೋದೇ ಎನರ್ಜಿ ಅನ್ನೋ ವರ್ಡು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಕ್ಯಾನ್ಸರ್ಗೆ ಚಾಲೆಂಜ್ ಮಾಡಿ ಅದನ್ನು ಕೂಡ ಗೆದ್ದು ಬಂದಿದ್ದಾರೆ. ಅವರ ಜೀವನೋತ್ಸಾಹ, ಹೋರಾಟದ ಮನೋಭಾವ ಮತ್ತೆ ಅವರನ್ನ ಪ್ರೀತಿ ಮಾಡೋ ನಮ್ಮಂತ ಅಭಿಮಾನಿಗಳ ಹರಕೆ ಎಲ್ಲ ಸೇರಿ ಅವರನ್ನ ಕಷ್ಟದಿಂದ ಗೆದ್ದು ಮತ್ತೆ ಎದ್ದು ನಿಲ್ಲೋ ಹಾಗೆ ಮಾಡಿದೆ. ಈ ವಯಸ್ಸಲ್ಲೂ ಅವರು ಎಲ್ಲ ಯುವಕರಿಗೂ ಸವಾಲಾಗ್ತಾರೆ ಬಿಡಿ. ಈಗ ವಿಷಯಕ್ಕೆ ಬರೋಣ. ಈಗಂತೂ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದೇ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಆದ್ರೆ ಇದಕ್ಕೆಲ್ಲ ನಮ್ಮ ಶಿವಣ್ಣ ಆಪೋಸಿಟ್. ಅವರು 3 ವರ್ಷಕ್ಕೊಂದು ಫಿಲಮ್ ಅಲ್ಲ, 2 ವರ್ಷಕ್ಕೂ ಒಂದು ಫಿಲಮ್ ಅಲ್ಲ, ವರ್ಷಕ್ಕೆ 2 ಫಿಲಮ್ ಕೂಡ ಮಾಡಿದ್ರು. ಇನ್ನು 10 ವರ್ಷಕ್ಕಾಗುವಷ್ಟು ಕತೆಗಳನ್ನ ಅವರು ಆಲ್ರೆಡಿ ಒಪ್ಪಿದ್ದಾರೆ. ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಇವಾಗ ಶಿವಣ್ಣ ಕೈಲಿರೋ ಮುಂದಿನ ಮೂವಿಗಳು ಯಾವುದು, ನಿರ್ದೇಶಕರು ಯಾರು, ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಇದರಲ್ಲಿ ಮೊದಲನೇದಾಗೆ ಬರೋದೇ 45. ಇದು ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಮೂಡಿ ಬರ್ತಿರೋ ಮಲ್ಟಿ ಸ್ಟಾರರ್ ಸಿನಿಮಾ. ಇಲ್ಲಿ ಶಿವಣ್ಣ ಅವ್ರ ಜೊತೆಗೆ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಶಿವಣ್ಣ ಅವರು ಯುಎಸ್ಗೆ ಆಪರೇಷನ್ಗೆ ಹೋಗಕ್ಕೆ ಮುಂಚೆನೆ, ಅಂದ್ರೆ ಅವರು ಟ್ರೀಟ್ಮೆಂಟ್ ತಗೋಬೇಕಾದ್ರೇನೆ ಫೈನಲ್ ಶೂಟಿಂಗ್ ನ ಮುಗಿಸಿ ಡಬ್ಬಿಂಗ್ ಕೂಡ ಮುಗಿಸಿ ಹೋಗಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಶಿವಣ್ಣ ಅವರ ಸಿನಿಮಾಗೆ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ. ಪ್ರೊಡ್ಯೂಸರ್ ಗಳಿಗೆ ಎಷ್ಟು ಆತ್ಮೀಯರಾಗಿರ್ತಾರೆ ಅಂದ್ರೆ ಅದಕ್ಕೋಸ್ಕರನೇ ಅನ್ಸುತ್ತೆ ಶಿವಣ್ಣ ಅವರ ಹತ್ರ ಇನ್ನೂ ಅಷ್ಟೊಂದು ಲೈನ್ಅಪ್ಸ್ ಇರೋದು. ಇನ್ನು 45 ಸಿನಿಮಾ ಆಗಸ್ಟ್ 15ಕ್ಕೆ ತೆರೆ ಮೇಲೆ ಬರುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಮುಂದಿನದು ಭೈರವನ ಕೊನೆಯ ಪಾಠ. ಇದು ವೆರಿ ಟ್ಯಾಲೆಂಟೆಡ್ ಹೇಮಂತ್ ರಾವ್ ನಿರ್ದೇಶನದ ಚಿತ್ರ. ಒಂದು ಪೀರಿಯಾಡಿಕ್ ಕತೆ ಅಂತ ಹೇಳಲಾಗ್ತಿದೆ. ಈ ಪೀರಿಯಾಡಿಕ್ ಕತೆನ ಹೇಮಂತ್ ರಾವ್ ಅವರು ಹೇಗ್ ತೆರೆ ಮೇಲೆ ತರ್ತಾರೆ ನೋಡ್ಬೇಕಾಗಿದೆ. ಈ ಸಿನಿಮಾ ನಿಂತೋಗಿದೆ ಅಂತ ಸುದ್ದಿ ಓಡಾಡ್ತಿತ್ತು. ಆದ್ರೆ ನಿರ್ದೇಶಕ ಹೇಮಂತ್ ರಾವ್ ಅವರೇ ಸಿನಿಮಾದ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಶಿವಣ್ಣ ಅವರು ಸಂಪೂರ್ಣ ಚೇತರಿಸಿಕೊಂಡ ನಂತರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಮಂತ್ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದರಲ್ಲಿ ಹಂಚಿಕೊಂಡಿದ್ದಾರೆ. ನೆಕ್ಸ್ಟ್ ಶ್ರೀನಿವಾಸ್ ಅವರ ಎ ಫಾರ್ ಆನಂದ್. ಇವುಗಳ ಜೊತೆ ದಳವಾಯಿ ಹಾಗೂ ಗೋಸ್ಟ್ 2 ಚಿತ್ರಗಳು ಕೂಡ ಅನೌನ್ಸ್ ಆಗಿದೆ. ಈ ಲಿಸ್ಟ್ ನಲ್ಲಿ ಎ ಫಾರ್ ಆನಂದ್ ಮೊದಲನೇದಾಗಿ ಬರುತ್ತೆ. ಆಮೇಲೆ ದಳವಾಯಿ ಹಾಗೂ ಗೋಸ್ಟ್ 2 ಚಿತ್ರಗಳು ರಿಲೀಸ್ ಆಗುತ್ತೆ ಅಂತ ಶ್ರೀನಿವಾಸ್ ಅವರು ಹೇಳ್ಕೊಂಡಿದ್ದಾರೆ. ಮುಂದಿನದು ವೀರಚಂದ್ರಹಾಸ. ಇದು ರವಿ ಬಸ್ರು ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಅಪ್ಪಟ ಕರಾವಳಿ ಶೈಲಿಯ ಚಿತ್ರ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಇನ್ನು ಇದ್ರ ಬಗ್ಗೆ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ. ಬರೀ ಗ್ಲಿಮ್ಸ್ ನೋಡಿದ್ರೆ ಇದು ಕರಾವಳಿ ಶೈಲಿಯ ಚಿತ್ರ ಅಂತ ಅನ್ಸುತ್ತೆ. ಈ ನಮ್ಮ ನೆಲದ ಕತೆ ಶಿವಣ್ಣ ಅವ್ರ ಕೈಗೆ ಸಿಕ್ಕಿ ಹೇಗೆ ಅದು ಮೂಡ್ ಬರುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದೀವಿ. ಉತ್ತರಾಖಂಡ. ಇದು ರೋಹಿತ್ ಪದಕಿ ಅವರ ಕೃತಿ. ಡಾಲಿ ಧನಂಜಯ, ಶಿವಣ್ಣ ಅವರು ಮತ್ತೆ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇರುವಂತ ಚಿತ್ರ. KRG ಅವರ ಡ್ರೀಮ್ ಪ್ರಾಜೆಕ್ಟ್ ಅಂತಾನೂ ಹೇಳಿದ್ರೆ ತಪ್ಪಾಗಲ್ಲ. ಇದರಲ್ಲಿ ಕೂಡ ತಾರೆಗಳ ದಂಡೇ ಇದೆ. ಸದ್ಯಕ್ಕೆ ಇದು ಮುಂದೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಿರ್ದೇಶಕ ರೋಹಿತ್ ಪದಕಿ ಅವರು ಎಕ್ಕಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಎಕ್ಕಾ ಸಿನಿಮಾ ಇದೇ ಜೂನ್ ನಲ್ಲಿ ಬಿಡುಗಡೆ ಆಗುತ್ತೆ ಅಂತ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಎಕ್ಕಾ ಸಿನಿಮಾ ಮುಗಿಸಿ ಆನಂತರ ಉತ್ತರಾಖಂಡ ಮುಗಿಸ್ತಾರಾ ಇಲ್ಲ ಬೇರೆ ಸಿನಿಮಾ ಮಾಡ್ತಾರಾ ಗೊತ್ತಿಲ್ಲ. ಉತ್ತರಾಖಂಡ ಯಾವಾಗ ಬರುತ್ತೆ, ಯಾವಾಗ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಗ್ಯಾಂಗ್ಸ್ಟರ್ ರೀತಿಯಾದ ಸಿನಿಮಾಗಳು ನಮಗೆಲ್ಲ ಮಜಾ ಕೊಟ್ಟೆ ಕೊಡುತ್ತೆ. ಈಗಾಗಲೇ ಬಿಟ್ಟಿರೋ ಗ್ಲಿಮ್ಸ್ ನಲ್ಲಿ ಅದನ್ನ ತೋರಿಸಿದ್ದಾರೆ. ಈ ಸಿನಿಮಾ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಗಿಯುತ್ತೆ, ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗಳ ಉತ್ತರಕ್ಕೆ ಕಾಯಬೇಕಾಗಿದೆ. ಇನ್ನು ಕಾರ್ತಿಕ್ ಅದ್ವೈತ ಅವರ ಶಿವಣ್ಣ 131, ಲಕ್ಕಿ ಗೋಪಾಲ್ ಅವರ SRK, ಆರ್ ಚಂದ್ರು ಅವರ ಬಾದ್ಶಾ ಕಬ್ಜಾ 2, ರಾಮ್ ಪುಡಿ ಅವರ ನೀ ಸಿಗೋವರೆಗೂ, ಸಚಿನ್ ರವಿ ಅವರ ಅಶ್ವತ್ಥಾಮ, ರವಿ ಅರಸು ಅವರ RDX. ಇವುಗಳ ಜೊತೆಗೆ ತೆಲುಗಿನಲ್ಲಿ ರಾಮ್ ಚರಣ್ ಜೊತೆಗೆ RC60, ನೆಲ್ಸನ್ ಅವರ ಜೈಲರ್ 2. ಹೀಗೆ ಇನ್ನೂ ಕೆಲವೊಂದು ಸಿನಿಮಾಗಳು ಲೈನ್ಅಪ್ ನಲ್ಲಿ ಇದೆ. ಶಿವಣ್ಣ ಅವರು ಈಗ ತಾನೇ US ಇಂದ ಬಂದಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಆದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಯಾವ ಸಿನಿಮಾಗಳ ಶೂಟಿಂಗ್ ಶುರು ಮಾಡ್ತಾರೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಕಾಯ್ತಾ ಇರಬೇಕು. ಶಿವಣ್ಣ ಅವ್ರನ್ನ ನೆಕ್ಸ್ಟ್ ನಾವು ತೆರೆ ಮೇಲೆ ನೋಡ್ಬೇಕು ಅಂದ್ರೆ 45ಗೋಸ್ಕರ ಆಗಸ್ಟ್ 15ರ ತನಕ ಕಾಯಬೇಕಾಗಿದೆ. ಹೀಗೆ ಶಿವಣ್ಣ ಅವರ ಮೂವಿ ಲಿಸ್ಟ್ ನಲ್ಲಿ ಇರೋಂಥ ಚಿತ್ರಗಳು ಯಾವ್ಯಾವುದು ಅಂತ ನೋಡಿದ್ವಿ. ಹೀಗೆ ಮುಂದಿನ ಕಂಟೆಂಟ್ ಜೊತೆ ಬರ್ತಾ ಇರ್ತೀವಿ, ಕಾಯ್ತಾ ಇರಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ.